ಸರ್ಕಾರಿ ನೌಕರರು ತಮ್ಮ ಸೇವಾವಧಿ ಮುಗಿದ ನಂತರ ಪಿಂಚಣಿ ಪಡೆಯುತ್ತಾರೆ ಮತ್ತು ಈ ಪಿಂಚಣಿ ಸೌಲಭ್ಯವನ್ನು ಒಟ್ಟು 3 ಯೋಜನೆಗಳಲ್ಲಿ ಪಡೆಯುತ್ತಾರೆ. ಅವುಗಳಲ್ಲಿ ಮೊದಲನೆಯದು OPS, ಎರಡನೆಯದು NPS ಹಾಗೂ ಇನ್ನೊಂದು UPS. ಈ 3 ಪಿಂಚಣಿ ಯೋಜನೆಗಳಲ್ಲಿ ಯಾವುದರಲ್ಲಿ ಹೆಚ್ಚು ಪಿಂಚಣಿ ಪಡೆಯಬಹುದು ಗೊತ್ತೇ? OPS ಪಿಂಚಣಿ ಯೋಜನೆ ಇದು ಹಳೆಯ ಪಿಂಚಣಿ ಯೋಜನೆ. ಭಾರತ ಸ್ವಾತಂತ್ರ್ಯ ನಂತರದಿಂದ ಈ ಪಿಂಚಣಿ ಯೋಜನೆ ಜಾರಿಯಲ್ಲಿದೆ. ಇನ್ನು ಎರಡನೆಯದು NPS ಪಿಂಚಣಿ ಯೋಜನೆ. ಇದನ್ನು 2004ರಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಪರಿಚಯಿಸಿತು. ಇನ್ನು ಮೂರನೆಯದು OPS ಪಿಂಚಣಿ ಯೋಜನೆ. ಇದನ್ನು ಇತ್ತೀಚೆಗೆ ಸೇರ್ಪಡೆಗೊಳಿಸಲಾಗಿದೆ. ಈ ಎಲ್ಲ 3 ಯೋಜನೆಗಳಲ್ಲಿ ನೌಕರನ ಆಯ್ಕೆಯ ಮೂಲಕ ಸರ್ಕಾರ ಪಿಂಚಣಿ ಸೌಲಭ್ಯ ನೀಡುತ್ತಿದೆ. ಆದರೆ ಇವುಗಳಲ್ಲಿ ಪ್ರತಿಯೊಂದರ ಮೊತ್ತವು ಬದಲಾಗಿರುತ್ತದೆ. ಒಂದು ರೀತಿಯ ಎಕ್ಸಾಂಪಲ್ ಲೆಕ್ಕಾಚಾರದಲ್ಲಿ ಈ 3 ಯೋಜನೆಗಳಲ್ಲಿ ಒಬ್ಬ ಉದ್ಯೋಗಿಗೆ ಎಷ್ಟು ಪಿಂಚಣಿ ದೊರೆಯುತ್ತದೆ ಎಂಬುದನ್ನು ನೋಡುವುದಾದರೆ, 42 ವರ್ಷದ ಒಬ್ಬ ನೌಕರ, ಆತನ ವಾರ್ಷಿಕ ವೇತನ 9 ಲಕ್ಷ ರೂಪಾಯಿ, ಮೂಲ ವೇತನ 7,80,000 ರೂಪಾಯಿ ಇದ್ದರೆ, ಮುಂದಿನ 18 ವರ್ಷಗಳಲ್ಲಿ OPS, NPS ಮತ್ತು UPS ಅಡಿಯಲ್ಲಿ ಆತ ಯಾವ ರೀತಿ ಪಿಂಚಣಿ ಪಡೆಯುತ್ತಾನೆಂದರೆ, OPS ಅಡಿಯಲ್ಲಿ ವಾರ್ಷಿಕ 5,85,000 ಅಥವಾ ಮಾಸಿಕ 48,750 ರೂಪಾಯಿ ಪಿಂಚಣಿ ಸೌಲಭ್ಯ ಪಡೆಯುತ್ತಾನೆ. ಇನ್ನು NPS ಅಡಿಯಲ್ಲಿ ಮಾಸಿಕ 18,400 ರೂಪಾಯಿಗಳಷ್ಟು ಅಥವಾ 8% ವಾರ್ಷಿಕ ಆದಾಯ, ಮಾರುಕಟ್ಟೆಯ ಕಾರ್ಯಕ್ಷಮತೆಯ ಆದಾಯದ ಮೇಲೆ ಪಿಂಚಣಿ ಸೌಲಭ್ಯ ಪಡೆಯುತ್ತಾನೆ. ಇನ್ನು ಇದೇ ರೀತಿ UPS ಅಡಿಯಲ್ಲಿ ಸರಿಸುಮಾರು 29,000 ಪಿಂಚಣಿ ಸೌಲಭ್ಯ ಪಡೆಯುತ್ತಾನೆ. ಈ 3 ಪಿಂಚಣಿಗಳಲ್ಲಿ ನಿಮಗೆ ಯಾವ ಪಿಂಚಣಿ ಸೌಲಭ್ಯ ಉತ್ತಮವೆನಿಸುತ್ತದೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.